ಹಲೋ ಗೈಸ್, ನಮಸ್ಕಾರ ಎಲ್ರಿಗೂ. ನಾವಿವಾಗ ಗೋವಾದಲ್ಲಿದ್ದೀವಿ. ಗೋವಾದ ದೂದ್ ಸಾಗರ್ ವಾಟರ್ ಫಾಲ್ಸು ಸಿಕ್ಕಾಪಟ್ಟೆ ಫೇಮಸ್ಸು. ನಾವು ಅಂತ ಏನು ಕೇಳ್ತಾ ಇದ್ದೀನಿ ಅಂದರೆ, ನನ್ನ ಜೊತೆಗೆ ಈ ಸಲ ಪುನೀತಣ್ಣ ಅವರೇ, ಅಭಿಯಣ್ಣ ಅವರೇ, ಹಾಗೆ ಇಲ್ಲಿ ಯಶವಂತ ಅವನೇ. ಈ ಮಗ ತೋರಿಸು. ಆನ್ಲೈನ್ ಪೇಮೆಂಟ್ ಎಲ್ಲ ಇಲ್ಲಿ ವರ್ಕ್ ಆಗಲ್ಲಂತೆ, ಬರೀ ಕ್ಯಾಶ್ ಇಲ್ಲಿ ತಗೊಳ್ಳೋದು, ಅಕ್ಸೆಪ್ಟ್ ಮಾಡೋದು. ಟಿಕೆಟ್ ತಗೊಂಡ್ಮೇಲೆ ಈ ಥರ ಒಂದು ಜೀಪ್ನ ಅಸೈನ್ ಮಾಡ್ತಾರೆ. ನಮ್ಗೆ ಇವಾಗ ಈ ಜೀಪ್ನ ಅಸೈನ್ ಮಾಡೋರೆ. ಸೊ ಈ ಲೈಫ್ ಜಾಕೆಟು ಕಂಪಲ್ಸರಿ. ಮತ್ತು ಇದು ಏನಾರ ಡ್ಯಾಮೇಜ್ ಆದರೆ ಇದಕ್ಕೆ ಫೈನು ಕೂಡ ಇದೆ. ಡ್ಯಾಮೇಜು ಆಗಬೇಡ್ದು, ಇದನ್ನು ಕಳ್ದಾಕ್ಲೂಬಾರ್ದು. 1,500 ಏನೋ ಫೈನ್ ಕಟ್ಟಬೇಕು ಇದನ್ನು, ಡ್ಯಾಮೇಜು ಮತ್ತು ಕಳ್ದಾಕೋದು. ಈ ದೂದ್ ಸಾಗರ್ ವಾಟರ್ ಫಾಲ್ಸು ಭಗವಾನ್ ಮಹಾವೀರ್ ವೈಲ್ಡ್ ಲೈಫ್ ಸ್ಯಾಂಚುರಿ ಒಳಗಡೆ ಬರೋದು ಈ ದೂದ್ ಸಾಗರ್ ವಾಟರ್ ಫಾಲ್ಸು. ಸೊ ಇಲ್ಲಿ ಮತ್ತೆ 250 ರೂಪಾಯಿ ಪೇ ಮಾಡಬೇಕು. 50 ರೂಪಾಯಿ ಲೈಫ್ ಜಾಕೆಟು, 200 ರೂಪಾಯಿ ಫಾರೆಸ್ಟ್ ಎಂಟ್ರಿ ಫೀಸ್ ಪರ್ ಪರ್ಸನ್. ನೀವು ಈ ಥರ ಟ್ರೆಕ್ಕಿಂಗು ಮಾಡ್ಕೊಂಡು ಹೋಗ್ಬೋದು. 12 ಕಿಲೋಮೀಟ್ರು ಗೈಡಿಗೆ ಕೊಡ್ತಾರೆ ಒಬ್ರಿಗೆ. ಇದಕ್ಕೆ ಸಪ್ರೇಟ್ ಚಾರ್ಜಸ್ ಇರುತ್ತೆ. ಗೈಡ್ ಇಲ್ದಿರ ನೀವು ದೂದ್ ಸಾಗರ್ ವಾಟರ್ ಫಾಲ್ಸಲ್ಲಿ ಟ್ರೆಕ್ಕಿಂಗ್ ಮಾಡೋಂಗೇ ಇಲ್ಲ. गाड़ी का नंबर है 03। हाँ 03 इधर रहेगा गाड़ी। इधर ही रहेगा। 9 बज गया। हाँ नहीं 11 बजे तुम्हारा टाइमिंग खत्म होता है। 9:30 अभी 9:30। फिर मैं क्या बोला, इंग्लिश में बोला नहीं। 11 बजे टाइम खत्म होता है। 9:30 रहे 10 11। हाँ 11 बजे तुम्हारा टाइमिंग खत्म होता है। 11 के बजे ऊपर गया तो 500 रुपये। ಟೈಮ್ ಇವಾಗ 9:30 ಆಗಿದೆ. ಸೊ 11 ಗಂಟೆ ಗಂಟ ಅಷ್ಟೇ ನಮಗೆ ಟೈಮ್ ಸಿಕ್ಕಿರೋದು. 11 ಗಂಟೆ ಒಳಗಡೆ ಬಂದುಬಿಡ್ಬೇಕಿಲ್ಲಿ. ಇಲ್ಲ ಅಂದರೆ ಒಂದು 10 ನಿಮಿಷ ಲೇಟ್ ಆದ್ರೂ ಇವರು 500 ರೂಪಾಯಿ ಚಾರ್ಜಸ್ಸು. ದೂದ್ ಸಾಗರ್ ವಾಟರ್ ಫಾಲ್ಸು ವ್ಯೂ ಪಾಯಿಂಟ್ ಕಾಣಿಸುತ್ತೆ, ತೋರಿಸ್ತೀನಿ ಬನ್ನಿರಿ. ಥ್ಯಾಂಕ್ಸ್ ಬ್ರೋ. ಕೋತಿಗಳಂತೂ ಸಿಕ್ಕಾಪಟ್ಟೆ ಇದ್ದಾವೆ. ಕೋತಿಗೇನು ತಿನ್ಸಂಗಿಲ್ಲ.
ಅಲ್ಲಿ ಟ್ರೈನ್ ಬರ್ತಾ ಇದೆ ನೋಡಿ. ವಾವ್, ಇಲ್ಲಿಂದ ಟ್ರೈನ್ ವ್ಯೂ ನೋಡಿ ಎಷ್ಟು ಸಕ್ಕತ್ತಾಗಿದೆ. ಈ ಟ್ರೈನ್ ಹೋಗ್ತಾ ಇದ್ದೇನೆ. ಜನಸಾಗರ ಗುರು, ಜನಸಾಗರ. ಬನ್ನಿ ಇವಾಗ ನೀರೊಳಗಡೆ ಹೋಗೋಣ, ನಿಮಗೂ ಸಹ ಕರ್ಕೊಂಡು ಹೋಗ್ತೀನಿ ನೀರೊಳಗಡೆ ಬನ್ನಿ. ನೋಡಿ ಇಲ್ಲೂ ಕೂಡ ಕಣಕಣದಲ್ಲಿ ಕೇಸರಿ ಇಲ್ಲೆಲ್ಲ ಉಗ್ದವ್ರೆ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಕಣಕಣದಲ್ಲೂ ಕೇಸರಿ ಎಲ್ಲ ಐತಿ. ಇಲ್ಲಿ ಒಂದೇ ಜಾಗದಲ್ಲ, ಇನ್ನೂ ತುಂಬ ಜಾಗದಲ್ಲೆಲ್ಲ ಇದೆ. ಈ ಮೀನುಗಳು ನೋಡಿದ್ರೇ ಈ ನೀರೊಳಗಡೆ ಇಳಿಯೋಕ್ಕೆ ಭಯ ಆಗ್ತಾ ಇದೆ. ಈ ನೀರು ಮತ್ತೆ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ. ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಹೊಸ ಕಂಟೆಂಟ್ನ ತರ್ತಾ ಇರ್ತೀನಿ.